ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎಮೋಷನ್ಗೆ ನೀವೇ ಆಗಿರುತ್ತೆ ಪೂರ್ಣ ಜವಾಬ್ದಾರರು. ಯಾರೋ ಒಬ್ಬ ವ್ಯಕ್ತಿ ಒಂದು ತಪ್ಪನ್ನು ಮಾಡ್ತಾರೆ, ಅವರನ್ನು ಸರಿಯಾಗಿ ಬೈದು, ಸಾರಿಪ್ಪ ತುಂಬ ಮೂಡೌಟಲ್ಲಿದ್ದೆ, ಸಾರಿಪ್ಪ ಬೇರೊಂದು ವಿಷಯದಲ್ಲಿ ಕೋಪದಲ್ಲಿದ್ದೆ, ಆದ್ದರಿಂದ ಬೊಬ್ಬೆ ಹಾಕಿದೆ ಅಂತೆಲ್ಲ ಹೇಳಬಾರ್ದು. ಏಕೆಂದರೆ ನಿಮ್ಮ ಕೋಪಕ್ಕೆ ನೀವೇ ಜವಾಬ್ದಾರಿ. ಉದಾಹರಣೆಗೆ, ನೀವು ಕೋಪಗೊಂಡು ಒಬ್ಬರನ್ನು ಚೆನ್ನಾಗಿ ಬೈದಿದ್ದೀರಾ. ಆಗ ನಿಮ್ಮ ಕೈಯಲ್ಲಿ ಒಂದು ಕತ್ತಿಯನ್ನು ಕೊಟ್ಟಿದ್ರೆ ಅವರನ್ನು ಚುಚ್ಚಿ ಕೊಂದಿರ್ತೀರಾ? ಖಂಡಿತವಾಗ್ಲೂ ನೀವು ಅವರನ್ನು ಹಾಗೆ ಮಾಡಿರ್ತಿರಲಿಲ್ಲ. ಏಕೆಂದರೆ ಕತ್ತಿಯಲ್ಲಿ ಚುಚ್ಚಿದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಸೊ ಆಗಲ್ಲಿ ಒಳ್ಳೆ ಯೋಚನೆ ಮಾಡಿನೇ ಬೈದಿದ್ದೀರಾ. ಕತ್ತಿಯಿಂದ ಚುಚ್ಚೋಕ್ಕಾಗಲ್ಲ, ಹೊಡಿಲಿಕ್ಕೂ ಆಗಲ್ಲ, ಬೈದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಗೊತ್ತಿದ್ದೇ ಬೈದಿದ್ದೀರಾ. ಅಲ್ಲಿ ಹೋಗಿ ಕೋಪದಲ್ಲಿ ಬೈದೆ, ಮೂಡೌಟಲ್ಲಿ ಬೈದೆ ಅಂತೆಲ್ಲ ಹೇಳಬಾರ್ದು. ಆ ಕೋಪದಲ್ಲಿ ಒಳ್ಳೆ ಯೋಚನೆ ಮಾಡಿನೇ ಇನ್ನೊಬ್ಬರನ್ನು ಹಾಗೆ ಮಾಡಿದ್ದೀರಾ. ಕೋಪದಲ್ಲಿ ನಾನು ಬೈಲೇಬಾರ್ದು ಅಂತ ಕೇಳಿದರೆ ಅದು ಬೇರೆ ವಿಷಯ. ಆದರೆ ಕೋಪದಲ್ಲಿ ನೀವು ಬೈದಿದ್ದೀರಿ ಅಂದರೆ, ನಾನು ಕೋಪದಲ್ಲಿ ಬೈದೆ ಅಂತ ನಿಮ್ಮ ಜವಾಬ್ದಾರಿಯನ್ನು ಅವಾಯ್ಡ್ ಮಾಡಬೇಡಿ. ನಾನೇ ಬೈದದ್ದು, ನಾನು ಮಾಡಿದ್ದು ತಪ್ಪು ಅಂತ ಅಂದ್ಕೊಂಡು ನಮ್ಮನ್ನು ನಾವು ಬದಲಾಯಿಸಲು ಪ್ರಯತ್ನಿಸಿದರೆ ಇದೆಲ್ಲ ಸರಿಯಾಗುತ್ತೆ.